ಹಲೋ ಫ್ರೆಂಡ್ಸ್, ಹೋಪ್ ಯು ಆರ್ ಡೂಯಿಂಗ್ ಗ್ರೇಟ್. ಸೊ ನಾವು ಇವತ್ತೊಂದು ಜನರಲ್ ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ. ಏನಪ್ಪಾ ಅಂತಂದ್ರೆ, ಈಗ ಒಂದು ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ಸ್, ಅದು ಏನೋ ಜಂಜಿ ಜನರೇಷನ್ ಅಂದ್ರೆ ಏಜ್ ಗ್ರೂಪ್ ಬಾರ್ನ್ ಬಿಟ್ವೀನ್ 1996 ಅಂಡ್ 2012, ಇವ್ರಿಗೆ ಜಂಜಿ ಅಂತ ಹೇಳ್ತೀವಿ. ಇನ್ನು ಮುಂದೆ ಹೋಗಿ ಜನ್ ಅಲ್ಫಾ ಇದೆ, ಜನ್ ಬೀಟಾ ಇದೆ. ನೀವು ಗೂಗಲ್ ಎಲ್ಲ ನೋಡ್ಬೋದು, ಇನ್ಫಾರ್ಮೇಶನ್ ಬೇಜಾನ್ ಇದೆ ಇದ್ರ ಬಗ್ಗೆ. ಜಂಜಿ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಆಟಿಟ್ಯೂಡ್ಸ್ ಎಲ್ಲ ನೋಡ್ಬೋದು. ಸೊ ಇಲ್ಲಿ ಒಂದು ಕೋಟ್ ಇದೆ ಬ್ರಿಟಿಷ್ ಹಿಸ್ಟೋರಿಯನ್ದು: ಪವರ್ ಟೆಂಡ್ಸ್ ಟು ಕರಪ್ಟ್ ಅಂಡ್ ಅಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ. ಲಾರ್ಡ್ ಎಕ್ಟನ್, ಬ್ರಿಟಿಷ್ ಹಿಸ್ಟೋರಿಯನ್, ಇವರು 1887 ಅಲ್ಲೇ ಕೋಟ್ ಮಾಡ್ತಾರೆ. ಥಿಂಕರು, ರೈಟರು ಅಂಡ್ ಬ್ರಿಟಿಷ್ ಹಿಸ್ಟೋರಿಯನ್. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಯಂಗ್ ಜನರೇಷನ್ ಇವಾಗ ನಮ್ಮ ಇಂಡಿಯಾದಲ್ಲಾಗ್ಲಿ ಕರ್ನಾಟಕದಲ್ಲಾಗ್ಲಿ ಸೂಸೈಡಲ್ ಟೆಂಡೆನ್ಸಿ ಜಾಸ್ತಿ ಆಗ್ತಾ ಇದೆ. ಸೂಸೈಡ್ ಮಾಡ್ಕೊಳ್ಳೋದು ಟೆಂಡೆನ್ಸಿ ಆಗ್ತಾ ಇದೆ. ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಲೋನ್ಲಿನೆಸ್, ಡಿಪ್ರೆಷನ್, ಒಂದು ಸಣ್ಣ ಪುಟ್ಟ ರೀಸನ್ಗಳಿಗೂ, ಒಂದು ಅಫೇರ್ಸ್, ಲವ್ ಅಫೇರ್ಸ್, ಇಂಥ ಎಲ್ಲ ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳಿಗೂ ಸುಸೈಡಲ್ ಟೆಂಡೆನ್ಸಿ ಹೋಗ್ತಾ ಇದ್ದಾರೆ. ಸೊ ಇದನ್ನ ನಾವು ನೋಡ್ಬೇಕು. ಇವತ್ತು ನಮ್ಮನ್ನು ಆಳುವ ಸರ್ಕಾರಗಳು ನೋಡಿ ಹೇಗೆ ಯೂಸ್ ಮಾಡ್ತಾ ಇದೆ. ಎಕ್ಸ್ಟ್ರೀಮ್ ಪವರ್ ಕೊಟ್ಟಾಗ ಸೊ ಕರೆಕ್ಟ್ ಆಗಿ ಪವರ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆಯಾ, ಆಡಳಿತನ ಕರೆಕ್ಟ್ ಆಗಿ ನಡೆಸ್ತಾ ಇದಾರೆ. ಸೊ ಕರಪ್ಷನ್ ಆಗ್ತಾ ಇದೆ. ಸೊ ಕರಪ್ಷನ್ ಇಸ್ ದ ಮೇನ್ ಇಶ್ಯೂ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದನ್ನೇ ಇದೇ ಒಂದು ಇಶ್ಯೂ ಆಗಿ ಜಂಜಿಗಳು ಎಲ್ಲೆಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ: ಶ್ರೀಲಂಕಾದಲ್ಲಿ, ನೇಪಾಳ, ಬಾಂಗ್ಲಾದೇಶದಲ್ಲಿ ಸ್ಟ್ರೈಕ್ಗಳಾಗಿದೆ, ಪ್ರೊಟೆಸ್ಟ್ ಆಗಿದೆ, ಸರ್ಕಾರನ ಎಸೆದಿದ್ದಾರೆ. ಅದೇ ರೀತಿ ಇವಾಗ ಬರ್ನಿಂಗ್ ಇಶ್ಯೂ ಅಂದ್ರೆ ಲಾಸ್ಟ್ 13 days ಇಂದ ಇರಾನ್ ಅಲ್ಲೂ ಸ್ಟ್ರೈಕ್ ಮತ್ತೆ ಪ್ರೊಟೆಸ್ಟ್ ಆಗ್ತಾ ಇದೆ. ಅಲ್ಲಿ ಆಡಳಿತ ವಿರೋಧಿ ಶಕ್ತಿ, ಆಂಟಿ ಇನ್ಕಂಬೆನ್ಸಿ ಅಂತೀವಿ. ಸೊ ಹಾಗೆ ಅದೇ ತರ. ಸೊ ಆದ್ರೆ ನಮ್ಮ ಕಂಟ್ರೋಲೇಬಲ್ ಅಲ್ಲಿ ಏನಿದೆ, ವಾಟ್ ವಿ ಕ್ಯಾನ್ ಡೂ ಇನ್ ಅವರ್ ಬೆಸ್ಟ್ ಪಾಸಿಬಲ್ ವೇ. ಯಂಗ್ಸ್ಟರ್ಸ್ ಏನ್ ಮಾಡ್ಬೋದು? ಇಲ್ಲೊಂದು ಕೋಟ್ ಇದೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಒಂದು 2 ಕೋಟ್ ಇದೆ: ದ ರಿಯಲ್ ಫ್ರೀಡಮ್ ಇಸ್ ದ ಫ್ರೀಡಮ್ ಆಫ್ ಮೈಂಡ್ ಅಂತ. ಸೊ ನಮ್ಮ ಇಂಟೆಲೆಕ್ಚುಯಲ್ ನಾವು ಇನ್ಕ್ರೀಸ್ ಮಾಡೋಣ. ನಮ್ಮ ನಾಲೆಡ್ಜ್, ನಮ್ಮ ಕೆಪಾಸಿಟಿ, ನಮ್ಮ ಕ್ಯಾರೆಕ್ಟರ್ಸ್, ನಮ್ಮ ಆಟಿಟ್ಯೂಡ್ ಅನ್ನ ನಾವು ಇನ್ಕ್ರೀಸ್ ಮಾಡ್ಕೊಳ್ಳೋಣ. ದ ರಿಯಲ್ ಫ್ರೀಡಮ್ ಇಸ್ ದ ಫ್ರೀಡಮ್ ಆಫ್ ಮೈಂಡ್. ನಾಲೆಜ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋಣ, ಸ್ಕಿಲ್ಸ್ ಕಲಿಯೋಣ, ಜೊತೆಗೆ ಪೇಷನ್ಸ್ ಇರಲೇಬೇಕು. ಇದೆಲ್ಲ ಕಲಿಬೇಕಂದ್ರೆ ನಮ್ಮ ಮೈಂಡ್ ಸೆಟ್ ಕೂಲ್ ಆಗಿರ್ಬೇಕು, ಸಮಚಿತ್ತದಿಂದ ನಾವು ವಿಚಾರ ಮಾಡ್ಬೇಕು. ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾರೆ: ಕಲ್ಟಿವೇಶನ್ ಆಫ್ ಮೈಂಡ್ ಶುಡ್ ಬಿ ದ ಅಲ್ಟಿಮೇಟ್ ಏಮ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್. ಇದು ನಮ್ಮ ಕೈಯಲ್ಲಿದೆ. ನಾವು ಪ್ರತಿದಿನ ನೋಡ್ತೀವಿ, ಏನಾದ್ರೂ ಕಲಿಬೇಕು ಅಂದ್ರೆ ಆಲ್ವೇಸ್ ಏನಿರ್ಬೇಕು, ಮೈಂಡ್ ಒಂದು ಪೇಷನ್ಸ್ ಇರಬೇಕು, ಜೊತೆಗೆ ಪಾಸಿಟಿವ್ ಮೈಂಡ್ ಸೆಟ್ ಇರಬೇಕು, ಇನ್ನೊಂದು ಲರ್ನಿಂಗ್ ಮೈಂಡ್ ಸೆಟ್ ಇರಬೇಕು. ನಾವು ಹ್ಯೂಮನ್ ಬೀಯಿಂಗ್ಸ್ ಪ್ರತಿದಿನನೂ ನಮಗೆ ಸೆಟ್ ಬ್ಯಾಕ್ಸ್ ಇರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾರೆ: ನಾವು ನಮ್ಮ ಎಕ್ಸಲೆನ್ಸಿ, ನಮ್ಮ ನಾಲೆಡ್ಜ್, ನಮ್ಮ ಸ್ಕಿಲ್ಸ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಬೇಕು, ಎನ್ಹಾನ್ಸ್ ಮಾಡ್ಕೊಳ್ಬೇಕು. ಸೊ ಕಲ್ಟಿವೇಶನ್ ಆಫ್ ಮೈಂಡ್ ಶುಡ್ ಬಿ ದ ಅಲ್ಟಿಮೇಟ್ ಏಮ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್. ಈಗ ಪವರ್ಫುಲ್ ಪೀಪಲ್ ಅನ್ನ ನಾವು, ಈಗ ಗವರ್ಮೆಂಟ್ ಅನ್ನ, ಅಡ್ಮಿನಿಸ್ಟ್ರೇಷನ್ ಚೇಂಜ್ ಮಾಡೋಕ್ಕಾಗಲ್ಲ. ನಮ್ಮಷ್ಟು ನಾವು ಚೇಂಜ್ ಮಾಡ್ಕೊಳ್ಬೇಕು. ಸೊ ವಿ ನೀಡ್ ಟು ಚೇಂಜ್ ಪರ್ಸನಲಿ, ವಿ ನೀಡ್ ಟು ಚೇಂಜ್ ಆನ್ ಇಂಡಿವಿಜುವಲ್ ಕೆಪಾಸಿಟಿ. ಓಕೆ, ಮೈಂಡ್ಫುಲ್ ಆಗಿರ್ಬೇಕು, ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಬೇಕು. ಸೊ ಪಾಸಿಟಿವ್ ಮೈಂಡ್ ಸೆಟ್ ಅಂಡ್ ಆಲ್ವೇಸ್ ಲರ್ನಿಂಗ್ ಮೈಂಡ್ ಸೆಟ್. ಇದಕ್ಕೂ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ಬೇಕಂದ್ರೆ ಮೆಂಟಲ್ ಕ್ಲಾರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಮಾನಸಿಕವಾಗಿ ನಾವು ಸ್ಪಷ್ಟತೆ ಇರಬೇಕು. ಸಾಧನೆ ಮಾಡೋರಿಗೂ, ಯಶಸ್ಸಾಗುವವರಿಗೂ ಮತ್ತು ಯಶಸ್ಸಾಗದೇ ಇರೋರಿಗೆ ಏನಂದ್ರೆ ಮೆಂಟಲ್ ಕ್ಲಾರಿಟಿ, ಮಾನಸಿಕ ಸ್ಪಷ್ಟತೆ, ಮತ್ತೆ ಗುರಿ ಕಡೆ ನಾವು ಫೋಕಸ್ ಆಗಿರ್ಬೇಕು. ಯಾವಾಗಲೂ ಏನೇ ತೊಂದರೆಗಳು ಬಂದ್ರು, ಏನೇ ಹರ್ಡಲ್ಸ್, ಏನಾದ್ರೂ ಡಿಫಿಕಲ್ಟಿ, ಚಾಲೆಂಜ್ ಬಂದ್ರು ನಾವು ಫೋಕಸ್ ಆಗಿದ್ದು ಆ ಚಾಲೆಂಜ್ಗಳನ್ನ ನಾವು ಪಾಸಿಟಿವ್ ಆಗಿ ತಗೊಳ್ಬೇಕು, ನಮ್ಮ ಅನುಕೂಲಕ್ಕೆ ಯೂಸ್ ಮಾಡ್ಕೊಳ್ಬೇಕು. ಹಾರ್ಡ್ ವರ್ಕ್ ಮಾಡ್ಲೇಬೇಕು. ಕನ್ಸಿಸ್ಟೆನ್ಸಿ ಇಸ್ ದ ಕೀ ಫಾರ್ ಸಕ್ಸಸ್ ಅಂತ ಹೇಳ್ತೀವಿ. ಮತ್ತೆ ಮೇನ್ ಅಂದ್ರೆ ಪೇಷನ್ಸ್ ಬೇಕು. ಪ್ರತಿಯೊಂದನ್ನು ತಾಳ್ಮೆ ಬೇಕು. ಯಾಕಂದ್ರೆ ಎಲ್ಲರೂ ನಾವು ಓದಿದೀವಿ, ಕೇಳಿದೀವಿ, ಎಲ್ಲವೂ ವಿಫಲವಾದಾಗ ತಾಳ್ಮೆಯು ಸಫಲ ಆಗ್ತದೆ. ಸೊ ಅದಕ್ಕೆ ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇವೆಲ್ಲನೂ ಫಾಲೋ ಮಾಡಿದಾಗ ನಮಗೆ ಸಕ್ಸಸ್ ಬಂದೇ ಬರುತ್ತೆ. ಸೊ ಅದಕ್ಕೆ ನಾವು ವೇಟ್ ಮಾಡಬೇಕು. ನಮ್ಮ ಕೈಯಲ್ಲಿ ಏನಿದೆ, ಸಾಧನೆ ಮಾಡೋದು ನಮ್ಮ ಕೈಯಲ್ಲಿದೆ. ಅದಕ್ಕೆ ಕಂಟ್ರೋಲ್ ಏನಿದೆ, ನಾವೆಲ್ಲ ಯಂಗ್ ಲೀಡರ್ಸ್. ಸೊ ಏನ್ ಮಾಡಬೇಕು, ಮೋರ್ ದೆನ್ 65% ಯೂತ್ ಇದೀವಿ. ವರ್ಕಿಂಗ್ ಏಜ್ 16 to 59. ನಾವು ಒಂದು ದೇಶಕ್ಕೆ ರಿಸೋರ್ಸ್ ಇದ್ದಂಗೆ, ನಾವು ಭಾರತ ದೇಶಕ್ಕೆ ರಿಸೋರ್ಸ್ ಇದ್ದಂಗೆ. ಈ ಯೂತ್ಫುಲ್ ರಿಸೋರ್ಸ್ ಅನ್ನ ನಾವು ಸ್ಕಿಲ್ ಕಲಿಬೇಕು. ಯಾವ್ದಾದ್ರು ಕಂಪ್ಯೂಟರ್, ಸ್ಪೋಕನ್ ಇಂಗ್ಲಿಷ್, ಕಮ್ಯುನಿಕೇಶನ್ ಸ್ಕಿಲ್ಸ್, AI ಇದೆ, ಚಾಟ್ GPT ಇದೆ, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಇದೆ, ಕ್ಲೌಡ್ ಕಂಪ್ಯೂಟಿಂಗ್, ಪವರ್ BI, ಈ ತರ ಎಲ್ಲ ಸಾಫ್ಟ್ವೇರ್ಸ್ಗಳು ಕಲಿಯೋದ್ರ ಜೊತೆಗೆ, ಸೊ ನಾವು ಸ್ಕಿಲ್ ಅನ್ನ ಕಲಿಯೋದ್ರ ಜೊತೆಗೆ, ಸೊ ನಾವು ನಮ್ಮ ಕಂಟ್ರೋಲ್ ಲೆವೆಲ್ ಏನಿದೆ, ನಮ್ಮ ಕೆಪಾಸಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು. ಸೋಷಿಯಲಿ, ಎಕನಾಮಿಕಲಿ ನಾವು ಸ್ಟ್ರಾಂಗ್ ಆಗಿ ಸೊಸೈಟಿಯಲ್ಲಿ ಬದುಕಬೇಕು. ಅದಕ್ಕೆ ಸುಸೈಡ್ ಅನ್ನ, ಈ ವಿಚಾರನ್ನ ಯಾರೂ ಮಾಡಬೇಡಿ. ಮತ್ತೆ ಈ ಟೆಂಡೆನ್ಸಿ ಇದೆಯಲ್ಲ, ಸುಸೈಡಲ್ ಟೆಂಡೆನ್ಸಿ, ನಮ್ಮ ಕೆಪಾಸಿಟಿಯಲ್ಲಿ ನಾವು ವರ್ಕ್ ಮಾಡ್ತಾ
ಇದನ್ನು ಈ ತರ ಯಾರು ದಯವಿಟ್ಟು ಯಂಗ್ಸ್ಟರ್ಸ್ಗೆ ನಾವು ಮಾಡ್ಕೊಳ್ಳೋ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ಯಾರು ಸುಸೈಡಲ್ ಅಟೆಂಪ್ಟ್ ಮತ್ತೆ ಸುಸೈಡಲ್ ಟೆಂಡೆನ್ಸಿಗೆ ಹೋಗಬೇಡಿ. ನಿಮ್ಮ ಎಬಿಲಿಟಿ ತಕ್ಕಂಗೆ ನಿಮ್ಮ ಸ್ಕಿಲ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ ಥ್ಯಾಂಕ್ ಯು ಒನ್ಸ್ ಅಗೇನ್. ಟೇಕ್ ಕೇರ್.